ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದೀವಿ. ಬನ್ನಿ ಹಾಗಾದ್ರೆ ಸ್ಯಾರಿ ಶಾಪಿಂಗ್ ಏನಕ್ಕೋಸ್ಕರ, ಯಾವುದ್ರ ಪ್ರಯುಕ್ತ, ಯಾವ್ಯಾವ ಸ್ಯಾರೀಸ್ ಕೊಂಡ್ಕೊಂಡ್ವಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಹಾಗಾದ್ರೆ ನನ್ನ ಜೊತೆಲಿ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡ್ಬರೋಣ. ಗೈಸ್, ಇವತ್ತು ಒಂದು ಪುಟ್ಟ ಇಂಟ್ರೋ ಜೊತೆಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಆ ಇಂಟ್ರೋನ ನೀವು ನೋಡಿರ್ಬೋದು. ಎಸ್, ಸ್ಯಾರಿ ಶಾಪಿಂಗ್ ಕೂಡ ಮಾಡಬೇಕು, ಅದಕ್ಕೆ ನಿಮ್ಮ ಜೊತೆಲಿ ನಾನು ಕೂಡ ಬರ್ತೀನಿ. ನನ್ನ ಜೊತೆ ನೀವು ಕೂಡ ಬನ್ನಿ. ಇತ್ತೀಚೆಗೆ ಯಾಕೋ ವಾಯ್ಸ್ ಒಂಥರ ಹಸ್ಕಿ ಆಗ್ತಿದೆ. ಮಾತಾಡ್ತಾ ಸ್ವಲ್ಪ ವಾಯ್ಸ್ ಯಾಕೋ ಹಿಡ್ದಂಗೆ ಆಗುತ್ತೆ. ನನಗಂತೂ ನೆಗಡೆ ಕೆಮ್ಮು ಸಿಂಪ್ಟಮ್ಸ್ ಏನೂ ಇಲ್ಲ, ಬಟ್ ಈಗ ಮಾತಾಡ್ತಾ ಜಸ್ಟ್ ಅಂತ ಹಸ್ಕಿ ವಾಯ್ಸ್ ಆಗುತ್ತೆ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಆಶಿಗೂ ಯಾಕೋ ಸ್ವಲ್ಪ ಕೆಮ್ಮು, ಅಕ್ಷಿ ಅಂತ ಸ್ನೀಸಿಂಗ್ ಮಾಡ್ತಿರ್ತಾನೆ ಆಗ್ಲಗ್ಲ. ವೆದರ್ ಕೂಡ ಸ್ವಲ್ಪ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಿದೆ. ಬೆಳಗ್ಗೆ ಸಖತ್ತು ಬಿಸಿಲು, ರಾತ್ರಿ ಸ್ವಲ್ಪ ಕ್ಲೌಡಿ ಇರುತ್ತೆ, ಸ್ವಲ್ಪ ಮಳೆ ಬರುತ್ತೆ. ಆ ರೀತಿ ಇದೆ ನಮ್ಮ ಕಡೆ ಒಂದು ಕ್ಲೈಮೇಟ್. ಸೊ ಏನು ಮಾಡೋಣ, ಮನೇಲೇ ಏನಾದರೂ ಮಾಡಬೇಕು ರೆಮಿಡೀಸ್ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಬಟ್ ಆ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಮನೆ ಹತ್ರ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಅವ್ರ ಮನೆ ಮುಂದೆ ಜಸ್ಟ್ ರ್ಯಾಂಡಮ್ ಆಗಿ ಬೆಳೆದಿತ್ತು ದೊಡ್ಡ ಪತ್ರೆ. ತುಂಬ ಆಶ್ಚರ್ಯ ಆಗ್ಬಿಡ್ತು. ಸ್ವಲ್ಪ ಅದನ್ನ ಕಿತ್ಕೊಂಬರೋಣ ಅಂದ್ರೆ ಇಲ್ಲ, ತುಂಬ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಅದು ಕಿತ್ಕೊಂಬರಕ್ಕೆ ಆಗಲೇ ಇಲ್ಲ, ಯಾಕಂದರೆ ಅದ್ರ ಒಂದು ಬುಡ ಸಿಗಲಿಲ್ಲ ನನಗೆ, ಬೇರು. ಸೊ ಇಟ್ಸ್ ಓಕೆ, ನೋಡೋಣ. ಅದ್ರ ಬಗ್ಗೆ ನಾನು ನನ್ನ ಬ್ರದರ್ ವೈಫ್ ಹತ್ರ ಮಾತಾಡೋಣ. ಅವಳು ಸ್ವಲ್ಪ ಗಿಡಗಳ ಬಗ್ಗೆ ಜಾಸ್ತಿ ಅವಳಿಗೆ ಇಂಟ್ರೆಸ್ಟ್ ಇದೆ. ಅವಳ ಹತ್ರ ಕೇಳೋಣ, ಅದ್ರ ಏನಾದ್ರು ಅಂಟು ಸಿಗುತ್ತಾ, ಬೀಜ ಸಿಗುತ್ತಾ, ಅಥವಾ ಬೇರ್ ಸಮೇತ ಸಿಗುತ್ತಾ ಅಂತಂದು ಯೋಚನೆ ಮಾಡೋಣ ಅಂತಂದು ಈಗ ಸದ್ಯಕ್ಕೆ ಅದನ್ನ ಕಿತ್ಕೊಂಡ್ಬಂದೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ದೊಡ್ಡ ಪತ್ರೆ. ತುಂಬಾನೇ ಯೂಸ್ಫುಲ್. ಈ ರೀತಿ ವಾಯ್ಸ್ ಹಸ್ಕಿ ಆದಾಗ, ವಾಯ್ಸ್ ಅಂತ ಸಿಂಗರ್ಸ್ಗಾಗಿರ್ಬೋದು, ಆರ್ಟಿಸ್ಟ್ಗಳಿಗಾಗಿರ್ಬೋದು, ಭಾಷಣಕಾರರಿಗಾಗಿರ್ಬೋದು, ಅಥವಾ ಈ ರೀತಿ ವಾಯ್ಸ್ ಹಸ್ಕಿ ಆದಾಗ, ಮಾತಾಡ್ತಾ ಒಂಥರ ವಾಯ್ಸ್ ಒಡಕಾದಾಗ, ಈ ರೀತಿ ಎಲ್ಲ ಆದಾಗ ಈ ಒಂದು ದೊಡ್ಡ ಪತ್ರೆ ತುಂಬಾನೇ ಒಳ್ಳೆಯದು. ಇದನ್ನ ಯಾವ್ಯಾವ ರೀತಿಯೆಲ್ಲ ಬಳಸ್ಕೋಬಹುದು. ಈ ರೀತಿ ಆದಾಗ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಬನ್ನಿ ಹಾಗಾದ್ರೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದನ್ನ ನಾನು ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಎಸ್, ವಾಶ್ ಮಾಡಿಕೊಂಡು ನಾನೀಗ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ. ತುಂಬ ಈಸಿ ಆಗಿರುವಂಥ ರೆಮಿಡಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಏನು ಹಾಕೊಳ್ತೀನಿ ಅಂತ ತೋರಿಸ್ತೀನಿ. ಒಂದು ನಿಮಿಷ ಇರಿ. ಅಷ್ಟರಲ್ಲಿ ಒಂದು ಪುಟ್ಟ ಅಲ್ಲಿಂದ ನಾನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಮೆಣಸು ಕಾಳು ಹಾಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಒಂದು ಸಣ್ಣ ಪಿಂಚು, ಒಂದು 1/4 ಪಿಂಚ್ನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಜಸ್ಟ್ ಈಗ ಇದನ್ನ ತಿಂದ್ಬಿಡ್ತೀನಿ. ತಕ್ಷಣ ನುಂಗಬಾರ್ದು. ಅದ್ರ ರಸ ಜಸ್ಟ್ ಗಂಟ್ಲಿಗೆ ನಿಧಾನವಾಗಿ ತಗೋಬೇಕು ನೀವು. ರಸ ಕರೆಕ್ಟಾಗಿ ಗಂಟಲೆಲ್ಲ ಚೆನ್ನಾಗಿ ನಿಧಾನವಾಗಿ ಇಳಿಬೇಕು. ತಕ್ಷಣ ನೀರು ಕುಡಿಬಾರ್ದು, ತಕ್ಷಣ ಮಾತಾಡಬಾರ್ದು. ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಮಾತಾಡ್ತಿದ್ದೀನಿ ಅಷ್ಟೇ. ಕನಿಷ್ಠ ಪಕ್ಷ ಒಂದು 10 ನಿಮಿಷಗಳ ಕಾಲ ಇದನ್ನ ತಗೊಂಡು ನೀವು ಮಾತಾಡೋ ಹಾಗಿಲ್ಲ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಎಸ್, ಈ ರೀತಿ ನೀವು ಮಕ್ಕಳಿಗೂ ಮಾಡ್ಬೋದು. ಅಂದರೆ ಒಂದು 7 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾಡ್ಬೋದು. ಆ್ಯಂಡ್ ದೆನ್ ದೊಡ್ಡವ್ರ ತನಕ ಎಲ್ಲರೂ ಮಾಡ್ಬೋದು. ಆ್ಯಂಡ್ ದೆನ್ ಸ್ವಲ್ಪ 5 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ಯಾವ ರೀತಿ ಮಾಡ್ಕೋಬೇಕು ಅಂತ, 5 ವರ್ಷದ ಮೇಲ್ಪಟ್ಟ ದೊಡ್ಡವ್ರ ತನಕ ಎಲ್ಲ ಮಕ್ಕಳಿಗೂ, ಎಲ್ಲ ವಯಸ್ಸಿನವ್ರಿಗೂ ಯಾವ ರೀತಿ ನೆಕ್ಸ್ಟ್ ರೆಮಿಡಿ ಯಾವ ರೀತಿ ಮಾಡ್ಕೋಬೋದು ಅಂತ ಈಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೀಪ್ ಮಾಡಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು ಅಥವಾ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ರಿ. ಚೆನ್ನಾಗದು ಕುದಿಯೋ ಟೈಮಲ್ಲಿ ನೀವು ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಅಂತಲೇ ಬರುತ್ತೆ, ಸಾರಿ, ದೊಡ್ಡ ಪತ್ರೆ ಈ ಎಲೆ ಇರುತ್ತೆ, ಇದನ್ನ ಈ ರೀತಿ ಕೈಯಿಂದ ಸ್ವಲ್ಪ ಮುರ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಇದು ದೊಡ್ಡ ಪತ್ರೆ ಕಷಾಯ. ನಾನು ಹೇಳಿರೋ ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಅಂತಾನೆ ಹೇಳ್ತೀನಿ.
ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಎಸ್, ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕೋಬಹುದು, ಇಲ್ದರೆ ಬೇಡ. ಇದು ಕುದ್ದು ಒಂದು ಗ್ಲಾಸ್ ಇರೋಷ್ಟು ನೀರು ಅರ್ಧ ಗ್ಲಾಸ್ನಷ್ಟು ಆಗಿರಬೇಕು. ಅಲ್ಲಿವರೆಗೂ ಇದು ಕುದಿಬೇಕು. ಎಸ್ ನೋಡಿ, ಕುದಿತಾ ಇದೆ. ಈಗ ಒಂದು 1/4 ಸ್ಪೂನಷ್ಟು ನಾನು ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ. ಎಸ್, ಚೆನ್ನಾಗಿದು ಕುದ್ದು 1 ಗ್ಲಾಸ್ ಇರೋಷ್ಟು ಈ ಒಂದು ನೀರು 1/4 ಗ್ಲಾಸ್, ದಟ್ ಮೀನ್ಸ್ ಅರ್ಧ ಗ್ಲಾಸ್ನಷ್ಟು ಆಗಿರಬೇಕು. ನಾವು ಎಷ್ಟು ಹಾಕೊಳ್ತೀವೋ ಆ ನೀರಿನ ಭಾಗ ಅರ್ಧ ಗ್ಲಾಸಷ್ಟು ಆಗುವಷ್ಟು ನಾವು ಇದನ್ನ ಕುದಿಸ್ಕೋಬೇಕು. ಆ್ಯಂಡ್ ದೆನ್ ನಾನು ಇದನ್ನ ಸೋಸ್ಕೊಂಡು ನಾನು ತೋರಿಸ್ತೀನಿ, ಓಕೆನಾ? ಎಸ್ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು, ಒಂದು ದೊಡ್ಡ ಗ್ಲಾಸ್ನಷ್ಟು ನಾನು ನೀರು ಹಾಕೊಂಡಿದ್ದೆ. ಅದು ಅರ್ಧದಷ್ಟು ಆಗೋವರೆಗೂ ನಾನು ಕುದಿಸ್ಕೊಂಡು ಈಗ ಇದನ್ನ ಸೋಸ್ಕೊಂಡಿದ್ದೀನಿ. ಈಗ ಇದನ್ನ ನಾನು ಸಿಪ್ ಬೈ ಸಿಪ್ ಬಿಸಿ ಬಿಸಿನ ನಾನು ಕುಡಿತೀನಿ. ನಾನು ಹೇಳಿರೋ ಹಾಗೆ ಸ್ವಲ್ಪ ಉಪ್ಪು ಬೇಕಾದರೆ ನೀವು ಹಾಕೋಬೋದು, ಸ್ವಲ್ಪ ಒಂದು 1/4 ಚಿಟಿಕೆಯಷ್ಟು. ಬಟ್ ನಾನು ಹಾಕೊಂಡಿಲ್ಲ, ನನಗೆ ಬೇಡ ಅಂತ ಅನಿಸ್ತಿದೆ. ಬೇಕಿದ್ರೆ ನೀವು ಹಾಕೋಬೋದು. ಈಗ ನಾನು ಇದನ್ನ ಕುಡಿತೀನಿ. ಎಸ್, ನಾನೀಗ ರೆಡಿ ಆಗಿದೆ ಇದು ನನ್ನ ಕಷಾಯ ನೋಡಿ. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಅನಿಸುತ್ತೆ, ಅದು ಕೂಡ ಗಂಟ್ಲಿಗೆ ತುಂಬಾ ಒಳ್ಳೆಯದು. ಇದು ಒಂಥರ ಸಪ್ಪೆ ಮಿಂಟ್ ಟೈಪ್ ಅರೋಮಾ ಬರ್ತಾ ಇದೆ. ಎಸ್ ಫ್ರೆಂಡ್ಸ್, ನಾನು ಹೇಳಿರೋ ಹಾಗೆ ವಾಯ್ಸ್ ಪ್ರಾಬ್ಲಮ್ ಇರೋರು, ಗಂಟ್ಲು ಪ್ರಾಬ್ಲಮ್ ಇರೋರು, ಶೀತ, ಕೆಮ್ಮು, ನೆಗಡೆ, ಮ್ಯೂಕಸ್ ಪ್ರಾಬ್ಲಮ್ ಎಲ್ಲರಿಗೂ ಈ ಒಂದು ರೆಮಿಡೀಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ಡೂ ಇದನ್ನ ಫಾಲೋ ಅಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನಾನು ಕುಡಿತೀನಿ. ಈಗ ಅದೇ ದೊಡ್ಡ ಪತ್ರೆಯಿಂದ ಇನ್ನೊಂದು ರೆಮಿಡಿ ಯಾವ ರೀತಿ ಮಾಡ್ಕೋಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ರೆಮಿಡಿ ಏನು ಅಂತಂದ್ರೆ, ಈಗ ನಾನು ಒಂದು ಅರ್ಧ ಭಾಗದಷ್ಟು ದೊಡ್ಡ ಪತ್ರೆ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಎಸಳು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಎಸ್, ಬೆಳ್ಳುಳ್ಳಿ ಜೊತೆಲಿ ಒಂದು 1/4 ಚಿಟಿಕೆಯಷ್ಟು ನಾನು ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ. ಎಸ್, ಇದನ್ನ ನಾನೀಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡಿಕೊಂಡು ನಾನೀಗ ಇದನ್ನ ತಿಂತೀನಿ. ಫ್ರೆಂಡ್ಸ್ ನೋಡಿ, ರೆಡಿ ಆಗಿದೆ. ಈಗ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ. ಇದು ಕೂಡ ನಿಧಾನಕ್ಕೆ ನೀವು ಗಂಟಲು ತಗೋಬೇಕು. ತಕ್ಷಣ ಜಸ್ಟ್ ನೀವು ಜಗದು ನುಂಗೋದಲ್ಲ, ನಿಧಾನಕ್ಕೆ ಜಗದು ನಿಧಾನಕ್ಕೆ ಅದರ ರಸ ಗಂಟ್ಲಿಗೆ ಹೋಗಬೇಕು. 10 ನಿಮಿಷಗಳ ಕಾಲ ನೀವೇನು ತಿನ್ನೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ನೀರು ಕುಡಿಯೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಜಸ್ಟ್ ರೆಸ್ಟ್ ಮಾಡಿಬಿಡಿ. ಇದು ಕೂಡ ತುಂಬಾನೇ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ, ಹಾಗೂ ತುಂಬಾನೇ ಕೆಮ್ಮು, ನೆಗಡೆ, ಶೀತದಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಹಾಡೋರು ಹಾಡ್ಬೋದು, ಮಾತಾಡ್ಬೋದು, ಲೆಕ್ಚರರ್ಸ್ ಪಾಠ ಮಾಡ್ಬೋದು, ಮಕ್ಕಳು ಕ್ಲಾಸಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು, ಒಳ್ಳೆ ನಿದ್ದೆ ಮಾಡ್ಬೋದು. ಕೆಮ್ಮು ನೆಗಡಿನ ನಿದ್ದೆ ಬರ್ತಿರಲ್ಲ, ಎಲ್ಲ ಟೋಟಲಿ ಉಪಯೋಗ ಇದೆ ಈ ಒಂದು ಮನೆಯಲ್ಲಿ ಮಾಡಿರುವಂಥ ದೊಡ್ಡ ಪತ್ರೆ ಮದ್ದಿನಿಂದ. ಓಕೆನಾ? ಹೇಗನ್ನಿಸ್ತು ನಿಮಗೆ ಈ ದೊಡ್ಡ ಪತ್ರೆಯಿಂದ ಮಾಡಿರುವಂಥ ಮನೆಯಲ್ಲೇ ಕೆಮ್ಮು, ನೆಗಡೆ, ಶೀತ, ಹಸ್ಕಿ ವಾಯ್ಸ್ಗೆ ಮಾಡುವಂತಹ ರೆಮಿಡಿ? ತುಂಬ ಯೂಸ್ಫುಲ್ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ಕೊಳ್ಸೋದನ್ನು ಮರಿಬೇಡಿ. ಸೊ ಬನ್ನಿ, ಹಾಗಾದರೆ ಸ್ಯಾರಿ ಶಾಪಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ, ನನ್ನ ಜೊತೆಲಿ ಹೋಗೋಣ. ಸೊ ಸ್ಯಾರಿ ಶಾಪಿಂಗ್ಗೆ ನಾವು ಬಂದಿದ್ದೀವಿ. ಇಲ್ಲಿ ತುಂಬ ವಿವಿಧ ರೀತಿಯ ಸ್ಯಾರೀಸ್ಗಳನ್ನೇ ತೋರಿಸಿದ್ರು ಈ ಶೋರೂಮಲ್ಲಿ. ಬಟ್ ಯಾಕೋ ಒಂದೂ ಇಷ್ಟ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಬೇರೆ. ಅವರು ಕೂಡ ಕರೆಕ್ಟಾಗಿ ನನಗೆ ಸೆಲೆಕ್ಷನ್ ಆಗಿರುವಂಥ ಸ್ಯಾರೀಸ್ ತೋರಿಸಲಿಲ್ಲ. ಅವ್ರಿಗೂ ಪಾಪ ಟಯರ್ಡ್ ಆಗಿರುತ್ತೆ. ನಾವು ಲೇಟ್ 7:30ಗೆ ಹೋಗಿದ್ವಿ ಸಾಯಂಕಾಲ. ತುಂಬಾ ನೋಡಿದ್ವಿ, ಟ್ರೆಡಿಷ್ನಲಿಂದ ಹಿಡಿದು ಇದು ಕ್ಯಾಟ್ಲಾಗ್ ಸ್ಯಾರೀಸ್ ತನಕ ಎಲ್ಲ ನೋಡಿದ್ವಿ. ಬಟ್ ಯಾವುದೂ ಕೂಡ ನಮ್ಗೆ ಇಷ್ಟ ಆಗಲಿಲ್ಲ. ಏನಕ್ಕೋಸ್ಕರ ಈ ಸ್ಯಾರಿ ಶಾಪಿಂಗ್ ಅಂತ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸ್ಯಾರೀಸ್ ಯಾವುದು ಫೈನಲಿ ಯಾವ್ದು ತೊಗೊಂಡ್ವಿ, ಸೆಲೆಕ್ಷನ್ ಯಾವುದಾಯಿತು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಬಟ್ ಈಗಲ್ಲ, ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಎಸ್, ಇದೆಲ್ಲ ಕ್ಯಾಟ್ಲಾಗ್ ಸ್ಯಾರೀಸ್. ಇದೆಲ್ಲ ಈ ಒಂದು ಈಗ ಟ್ರೆಂಡಿಂಗಲ್ಲಿದೆ ಅಂತ ತೋರಿಸಿದ್ರು. ಬಟ್ ನಮಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಎಲ್ಲ ನಿಯರ್ಲಿ 4000 ಸ್ಯಾರೀಸ್ ಇದೆಲ್ಲ. ಬಟ್ ವರ್ತ್ ಅಂತ ಅನಿಸ್ಲಿಲ್ಲ ಯಾಕೋ. ಫೈನಲಿ ಒಂದು 8 ರಿಂದ 9 ಸ್ಯಾರೀಸ್ ನಾವು ತೆಗೆದುಕೊಂಡು ಬಂದ್ವಿ, ಸೆಲೆಕ್ಷನ್ ಆಯಿತು.
ಎಸ್, ನಾನು, ನನ್ನ ತಮ್ಮನ ವೈಫು, ನನ್ನ ಚಿಕ್ಕ ತಂಗಿ, ನಮ್ಮಮ್ಮ, ನನ್ನ ಮಗ ಮತ್ತು ಅಸ್ತು ನೋಡ್ಕೊಂಬಂದ್ರಲ್ಲ ಎಂತೆಂಥ ಸ್ಯಾರೀಸ್ ಕೊಂಡ್ಕೊಂಡ್ವಿ ಅಂತ. ಸೊ ಯಾವ ಸ್ಯಾರೀಸ್ ಕೊಂಡ್ಕೊಂಡ್ವಿ ಅಂತ ನಾನು ಈಗಲೇ ತೋರಿಸಲ್ಲ, ಯಾಕಂದರೆ ಅದು ಸರ್ಪ್ರೈಸ್. ಯಾವುದ್ರ ಪ್ರಯುಕ್ತ ಕೊಂಡ್ಕೊಂಡ್ವಿ ಅಂತ ಈಗಲೇ ಹೇಳಲ್ಲ, ಅದು ಕೂಡ ಸರ್ಪ್ರೈಸ್. ಮುಂದಿನ ವ್ಲಾಗ್ಸ್ನ ಕಾಯ್ತಾ ಇರಿ. ನಿಮ್ಮ ಮುಂದೆ ಸ್ಯಾರಿ ಉಡ್ಕೊಂಡೇ ಗೊಂಬೆಗಳ ಥರ ನಿಮ್ಮ ಮುಂದೆ ಕಾಣಿಸ್ತೀವಿ. ನಮ್ಮನ್ನು ನೋಡಿ ಹಾಗೂ ಯಾವ ರೀತಿ ಕಾಣ್ತಾ ಇದ್ದೀವಿ ಅಂತ ಮುಂದಿನ ಒಂದು ವ್ಲಾಗ್ಸಲ್ಲಿ ನೀವು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸ್ಬೋದು. ಸೊ ಯು ಆಲ್ ಟೇಕ್ ಕೇರ್. ಹೇಗಿತ್ತು ಈ ನನ್ನ ವ್ಲಾಗ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್. ನಿಮ್ಮನ್ನು ನೀವು, ನಿಮ್ಮ ಫ್ಯಾಮಿಲಿಯನ್ನು ನೀವು, ನಿಮ್ಮ ಪೇರೆಂಟ್ಸ್ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.